ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಹಳೆಯ ಕಾಲದ ರೆಸಿಪಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನೋಡಿ ನಾನು ಅಮ್ಮನ ಸೀರೆಯನ್ನೇ ಅಮ್ಮ ಮನೆಯಲ್ಲಿ ನೋಡೋ ಸೀರೆಯನ್ನೇ ಹಾಕಿ ರೆಡಿಯಾಗಿ ಬಂದಿದ್ದೇನೆ. ಫ್ರೆಂಡ್ಸ್, ನಾನಿವತ್ತು ಅಂದರೆ ಉಪ್ಪಟ್ಟು ಬಚ್ಚರ ಅಂತ ಹೇಳ್ತಾರೆ ಮಂಗಳೂರು ಕಡೆ. ಹಲಸಿನ ಹಣ್ಣೆಲ್ಲ ಬೇರೆ ಟೈಮಲ್ಲಿ ತುಂಬಾ ಸಿಗುತ್ತೆ ಸೀಸನಲ್ಲಿ. ಆವಾಗ ನಮಗೆ ಮಿಕ್ಕಿರುತ್ತೆ, ಅಂದರೆ ಮಾಡಿ ಮಾಡಿ ತಿಂದು ತಿಂದು ಸಾಕಾಗಿರುತ್ತೆ, ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಅದನ್ನು ಮುಂಚಿನ ಕಾಲದಲ್ಲಿ ಯಾವ ಥರ ಮಳೆಗಾಲದಲ್ಲಿ ಸ್ಟೋರ್ ಮಾಡಿಕೊಂಡು ಅದನ್ನು ಸಾಂಬಾರು ಮಾಡ್ಕೋಬೋದು. ಆ ಥರ ಸ್ಟೋರ್ ಮಾಡಿರುವಂಥ ಹಲಸಿನ ಕಾಯಿ ಬರ್ತದೆ ಫ್ರೆಂಡ್ಸ್. ಅದು ಬೆಳ್ತಿರೋ ಕಾಯಿ, ಅದನ್ನು ಉಪ್ಪೆಲ್ಲ ಹಾಕಿ ಸ್ಟೋರ್ ಮಾಡ್ತಾರೆ. ಅದನ್ನೇ ನಾನು ಇವತ್ತು ಅದರಿಂದ ಯಾವ ಥರ ಮಸಾಲ ಹಾಕ್ಕೊಂಡು ಉಪ್ಪಟ್ಟು ಬಚ್ಚರ ಅಂತೇಳಿ ರೆಸಿಪಿ ಮಾಡ್ಬೋದು. ಪದಾರ್ಥ ಅದು ಅನ್ನಕ್ಕೆ ತಿನ್ನುವಂಥ. ಅದನ್ನು ಯಾವ ಥರ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಇವತ್ತು ಹೇಳಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇದೇ ನೋಡಿ ಹಲಸಿನ ಸೋಳೆ. ಇದು ಬೆಳ್ತಿರುವಂಥ ಹಲಸಿನ ಸೋಳೆ. ಇದನ್ನು ನಾನು ಉಪ್ಪಲ್ಲಿ ಹಾಕಿಟ್ಕೊಂಡಿದ್ದೇನೆ. ಇದು 1 ವರ್ಷ ತನಕ ಸಹ ಕೆಡೋದಿಲ್ಲ, 1 ವರ್ಷ ಜಾಸ್ತಿ ಸಹ ಇಟ್ಕೋಬೋದು. ಇವಾಗ ನಾನು ಮಾಡೋ ಪ್ರೊಸೀಜರ್ ಹೇಳ್ತೇನೆ. ಇದನ್ನೇನು ಗೊತ್ತಾ ಫ್ರೆಂಡ್ಸ್, ಇದರಲ್ಲಿ ತುಂಬಾ ಉಪ್ಪಿರುತ್ತೆ, ತುಂಬ ಉಪ್ಪು ಹಾಕಿರ್ತೇವೆ. ಅದಕ್ಕೋಸ್ಕರ ನಾನು ಇದೀಗ ಮಸಾಲ ಮಾಡಬೇಕಾದ್ರೆ, ಪದಾರ್ಥ ಎಲ್ಲ ಮಾಡಬೇಕಾದ್ರೆ ಬೆಳಗ್ಗೆ ಹಾಕಿಟ್ರೆ ನಾನು ಇದೀಗ ನೀರಲ್ಲಿ ಮತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ತೆಗಿತೇನೆ. ಅಷ್ಟೊತ್ತಿಗೆ ಕರೆಕ್ಟಾಗಿರುತ್ತೆ ಉಪ್ಪೆಲ್ಲ ಬಿಟ್ಟು. ಇವಾಗ ನಾವೊಂದು ಮಸಾಲಕ್ಕೆ ಫಸ್ಟ್ ಹೇಳ್ತೇನೆ. ಬ್ಯಾಡಗಿ ಮೆಣಸು ಒಂದು 8 ತಗೊಂಡಿದ್ದೇನೆ. ಅನಂತರ ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಮತ್ತು ಒಂದು 1/4 ಸ್ಪೂನ್ ಸಹ ಬೇಡ, ಮೆಂತೆ ಸ್ವಲ್ಪ ಕಮ್ಮಿ ನೋಡಿ, ಮತ್ತು 1 ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ನಾವು ಫ್ರೈ ಮಾಡ್ಕೊಳ್ಳಿಕ್ಕೆ, ಮಸಾಲ ರುಬ್ಕೊಳ್ಳಿಕ್ಕೆ. ಇದು ಇವಾಗ ನಾವು ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಮಸಾಲಕ್ಕೆ ಎಲ್ಲ ಹುರ್ಕೊಳ್ಳುವ. ಫಸ್ಟ್ 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಾವು ಫಸ್ಟ್ ಒಣಮೆಣಸನ್ನು ಒಂದು ಸ್ವಲ್ಪ ಫ್ರೈ ಮಾಡುವ ಫಸ್ಟಿಗೆ. ಅದರ ಜೊತೆ ಕರಿಬೇವು ಸಹ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೊಂದು ಸ್ವಲ್ಪ ಇದರಲ್ಲಿ ಫ್ರೈ ಮಾಡಿದ ನಂತರ ಇವೆಲ್ಲ ಮಸಾಲೆಗಳನ್ನೆಲ್ಲ ಕೊತ್ತಂಬರಿ, ಜೀರಿಗೆ, ಆಮೇಲೆ ಮೆಂತೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳುವ. ಸ್ವಲ್ಪ ಚೂಚೂರು ಫ್ರೈ ಆದರೆ ಸಾಕು. ಇದೀಗ ಫ್ರೈ ಆಗಿದೆ, ಆಲ್ರೆಡಿ ತೆಗೆದಾಗಿದೆ, ಇದು ಆರಿದೆ. ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ಆಯಿತು. ಇವಾಗ ನೋಡಿ ಇದು ರುಬ್ಕೊಂಡು ಆಗಿದೆ. ಇವನ್ ತೆಗಿತಾ ಇದ್ದೇನೆ. ಇದನ್ನು ತೆಗೆದ ನಂತರ ಫ್ರೆಂಡ್ಸ್, ಇದಕ್ಕೆ ನಾವು ಕಾಯಿ ತುರಿ ಜಾಸ್ತಿ ಹಾಕ್ತಾ ಇದ್ದೀವಿ, ಹಸಿ ಕಾಯಿ ತುರಿ ಚೆನ್ನಾಗಿರುತ್ತೆ. ಇದಕ್ಕೆ ಸುಕ್ಕ ಅಂದರೆ ಒಂಥರ ಗಸಿ ಬರುತ್ತೆ. ಇದೇ ನಾವು ಮಿಕ್ಸಿ ಜಾರಿಗೆ ಅದರಲ್ಲಿ ಮಸಾಲೆ ಇರುತ್ತೆ ನೋಡಿ, ಅದಕ್ಕೆ ಹಾಕ್ಕೊಂಡು, ಅಂದರೆ ಜಾಸ್ತಿ ನೈಸ್ ಮಾಡಲಿಕ್ಕಿಲ್ಲ, ನೈಸ್ ರುಬ್ಕೊಳ್ಳೋದಕ್ಕಿಲ್ಲ, ಸ್ವಲ್ಪ ತರಿ ಅಷ್ಟು ರುಬ್ಕೊಬಿಟ್ರೆ ಸಾಕು. ಒಂದು 2 ಸುತ್ತು ಗ್ರೈಂಡ್ ಆದರೆ ಸಾಕಾಗತ್ತೆ ನೋಡಿ. ಮತ್ತು 2 ಮಿಕ್ಸಿ ಜಾರ್ ಅಷ್ಟರಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೇನೆ. ಇವಾಗ ಮಸಾಲ ರೆಡಿಯಾಗಿದೆ. ಇವಾಗ ಹಲಸಿನ ಹಣ್ಣು ಇದ್ರೆ ಸಹ ಹಲಸಿನ ಸೋಳೆದು ಉಪ್ಪು ಸಹ ಕರೆಕ್ಟಾಗಿ ಹೋಗಿದೆ. ಇದನ್ನು ನಾವು ಬೇಕಂದರೆ ಹಾಗೆ ಸಹ ಹಾಕೋಬೋದು, ಆದರೆ ಸ್ವಲ್ಪ ಸಣ್ಣ ಪೀಸ್ ಮಾಡಿಕೊಂಡ್ರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಆರಾಮಾಗಿ ತಿನ್ಕೋಬೋದು. ಅದಕ್ಕೋಸ್ಕರ ಸಣ್ಣ ಕಟ್ ಮಾಡ್ತಾ ಇದ್ದೇನೆ. ಇವಾಗೆಲ್ಲ ರೆಡಿಯಾಗಿದೆ, ಕಟ್ ಮಾಡಿ ಆಗಿದೆ, ಮತ್ತು ಮಸಾಲ ರೆಡಿಯಾಗಿದೆ. ಕರಿಬೇವು, ಆಮೇಲೆ ಉದ್ದಿನಬೇಳೆ, ಬೆಳ್ಳುಳ್ಳಿ, ಸಾಸಿವೆ ಇಷ್ಟು ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಇವಾಗ ಮಸಾಲೆಗಳನ್ನು ಪದಾರ್ಥ ಮಾಡ್ಕೊಳ್ಳುವ, ಉಪ್ಪಟ್ಟು ಬಚ್ಚೀರ್ ಮಾಡುವ. ಫಸ್ಟ್ ನಾವು ಸ್ಟವ್ ಆನ್ ಮಾಡಿಕೊಂಡು ಅಗಲವಾದ ಬಾಣಲೆ ತಗೋಬೇಕು. ಇದಕ್ಕೆ ಆದಷ್ಟು ನಾವು ಕೊಬ್ಬರಿ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಕಾದಿದೆ. ಅನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಳ್ಳೆ ಸಿಡಿದ ನಂತರ 1-2-3 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ಅದರ ಜೊತೆ ಸ್ವಲ್ಪ ಉದ್ದಿನಬೇಳೆ, ಅನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ನೋಡಿ, ಇವಾಗ ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ. ಫ್ರೈ ಆಗ್ತಾ ಬಂದಾಗೆ ನಾವೀ ಕಟ್ ಮಾಡಿದ ಹಲಸಿನ ಸೋಳೆ ಇದೆ ನೋಡಿ, ಅದನ್ನು ಇದ್ರ ಜೊತೆ ಹಾಕಬೇಕು. ಇದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಫಸ್ಟಿಗೆ ನೋಡಿ. ಇವಾಗ ಫ್ರೈ ಮಾಡ್ತಾ ಬಂದ ಹಾಗೆ ಇದರ ನೋಡಿ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಫಸ್ಟಿಗೆ ಬಿಳಿ ಕಲರ್ ಇತ್ತು ಈ ಹಲಸಿನ ಸೋಳೆ, ಇವಾಗ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ. ಈ ಕಲರ್ ಬರ್ತಾ ಇರಬೇಕಾದ್ರೆ ನೋಡಿ, ಇವಾಗ ಸಾಧಾರಣ ಆಗಿದೆ, 3/4% ಬೆಂದಿದೆ. ಈ ಮಸಾಲವನ್ನು ನಾವು ಇದರ ಜೊತೆ ಹಾಕ್ತಾ ಇರುವಂಥದ್ದು, ಅಂದರೆ ಇದರಲ್ಲೇ ಬೇಯಲಿಕ್ಕೆ. ಮತ್ತು ನಾವು ಇದರಲ್ಲಿ ಸ್ವಲ್ಪ ಮಿಕ್ಸಿ ಎಲ್ಲ ತೊಳೆದ ನೀರೆಲ್ಲ ಇರ್ತದೆ ನೋಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಡಿ. ಅದರ ಉಪ್ಪು ನಾವು ಫ್ರೆಂಡ್ಸ್ ಹಾಕಲಿಕ್ಕಿಲ್ಲ, ಯಾಕಂದರೆ ಹಲಸಿನ ಸೋಳೆಯಲ್ಲಿ ಉಪ್ಪಿರ್ತದೆ, ಖಡಕ್ಕಾಗಿ ಉಪ್ಪಿರ್ತದೆ, ತುಂಬಾ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ನೀವು ಉಪ್ಪು ನೋಡ್ಕೊಂಡು ಹಾಕಬೇಕಾಗತ್ತೆ. ಹಲಸಿನ ಸೋಳೆ ತಿಂದು ನೋಡಿ, ಅದರಲ್ಲಿ ಉಪ್ಪು ಖಡಕ್ಕಿದ್ರೆ ನೀವು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಎಲ್ಲ ಆದ ನಂತರ ಸಹ ಹಾಕ್ಕೋಬೋದು. ಮಸಾಲೆ ಎಲ್ಲ ಕುದಿ ಬಂದ ನಂತರ ಒಂದು 5 ನಿಮಿಷ ಬಿಟ್ಟು ನೋಡ್ಕೊಂಡು ಹಾಕ್ಕೋಬೇಕು ಬೇಕಂದರೆ.
ನಾನಿದೀಗ ತುಂಬಾ ಉಪ್ಪು ಹೋಗಿದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಕರೆಕ್ಟಾಗಿರುತ್ತೆ. ನೀವು ಮತ್ತು ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಆಲ್ರೆಡಿ 1 ವರ್ಷಕ್ಕೆ ಬೇಕಾಗುವಷ್ಟು ಉಪ್ಪು ಅದರಲ್ಲಿ ಹಾಕಿರ್ತೇವೆ, ಸ್ಟೋರ್ ಮಾಡುವಂಥ ಇದಲ್ವಾ, ಅದಕ್ಕೋಸ್ಕರ ಕರೆಕ್ಟಾಗಿ ಉಪ್ಪು ಕಡಕ್ ಹಾಕಿರ್ತೇವೆ. ಅನಂತರ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮದು ಬಾಯ್ಲ್ ರೈಸ್ ಎಲ್ಲ ಇರುತ್ತೆ ನೋಡಿ ಮಂಗಳೂರು ಕಡೆ, ಅದಕ್ಕೆ ತುಂಬಾ ಸೂಟೇಬಲ್ ಇದು ಸಾಂಬಾರು ಪದಾರ್ಥ. ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಉಪ್ಪಟ್ಟು ಪಚ್ಚಿರ ಅಂತ ಇದ್ದರೆ ಸೂಪರಾಗಿರುತ್ತೆ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಫೇವ್ರೆಟ್ ಇದು ಡಿಶ್, ಅದಕ್ಕೋಸ್ಕರ ನಾವು ಜಾಸ್ತಿ ಒಂದು 2-3 ಹಲಸಿನ ಹಣ್ಣಿಂದಾದರೂ ಹಾಕ್ತಾಯಿರ್ತೇವೆ. ಹಲಸಿನ ಕಾಯಿ ಬರುತ್ತೆ ನೋಡಿ ಬೆಳ್ತಿರುವಂಥದ್ದು, ಅದರದ್ದು ನಾವು ಉಪ್ಪಲ್ಲಿ ಹಾಕಿ ಮಾಡ್ತಾ ಇರ್ತೇವೆ, ಹೆಚ್ಚಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇವೆ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.